ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನಾವಿವತ್ತು ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದು ವಿಭಿನ್ನವಾದ ರೀತಿಯಲ್ಲಿ ಮಾಡುವಂತಹ ಖಾರ ಪೊಂಗಲ್. ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ. ನೀವು ರೆಗ್ಯುಲರ್ ಪೊಂಗಲ್ ಬೇಕಂದರೆ ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಬಹುದು. ಈಗ ನಾನು ಮಾಡ್ತಾ ಇರೋ ಪೊಂಗಲ್ಗೆ 100 ಗ್ರಾಮ್ಸಷ್ಟು ನಾನು ಧನಿಯಾ ಬೀಜ ತೊಗೊಂಡಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಮತ್ತು 100 ಗ್ರಾಮ್ಸಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಗೌರಿಬಿದನೂರು ಮೆಣಸಿನ್ಕಾಯಿ ಮತ್ತು ಅರ್ಧ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಮತ್ತು ಚಕ್ಕೆ ಮತ್ತು ಲವಂಗ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ, ಟರ್ಮರಿಕ್. ಇದನ್ನೆಲ್ಲ ನಾವೀಗ ಪ್ಯಾನಲ್ಲಿ ಹುರ್ಕೊಳ್ಳೋಣ, ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಫಸ್ಟು ಕೊತ್ತಂಬರಿ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈ ಪೌಡರ್ನ ನೀವು ಒಂದ್ಸರಿ ಮಾಡಿಟ್ಕೊಂಡ್ರೆ ಒಂದು 5 ಮಂತ್ಸ್ವರೆಗೂ ನೀವು ಇದನ್ನು ಉಪಯೋಗಿಸಬಹುದು. ಒಂಥರ ವಿಭಿನ್ನವಾಗಿ ಬರುತ್ತೆ ಇದರದ್ದು ಟೇಸ್ಟು. ಈ ಪೊಂಗಲ್ದು ತುಂಬ ರುಚಿಯಾಗಿರುತ್ತೆ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ರೆಡಿ ಇದೆ ಇವಾಗ ಇದು. ನೆಕ್ಸ್ಟು ಒಣಮೆಣಸಿನ್ಕಾಯಿ ಇತ್ತಲ್ಲ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಆಗಿದೆ ಇವಾಗ. ತೆಗೆಯೋಣ ಇದನ್ನು. ನೆಕ್ಸ್ಟು ಸೇಮ್ ಪ್ಯಾನ್ಗೆ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮತ್ತು ಚಕ್ಕೆ ಮೊಗ್ಗು ಏನು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾನು ಗ್ಯಾಸ್ ಫ್ಲೇಮು ಆಫ್ ಮಾಡಿದ್ದೀನಿ. ಇವಾಗ ಅರಿಶಿನ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಯಾಕಂದರೆ ಅದ್ರದ್ದು ಹಸಿ ಸ್ಮೆಲ್ಲು ಹೋಗೋ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಹುರ್ಕೊಂಡಿರೋದೆಲ್ಲ ತಣ್ಣಗಾದ್ಮೇಲೆ ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ನಾನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ನುಣ್ಣಗಿರಬೇಕು. ಇದನ್ನು ಒಂದ್ಸರಿ ಈ ಥರ ಜರಡಿನಲ್ಲಿ ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು ನಾವು. ನೋಡಿ, ಇಷ್ಟು ನುಣ್ಣಗಿರಬೇಕು ಪೌಡರು. ಇದನ್ನು ನೋಡಿ, ಈ ಥರ ಒಂದು ಏರ್ಟೈಟ್ ಕಂಟೈನರ್ ಹಾಕಿಟ್ರೆ 5 ಮಂತ್ಸ್ವರೆಗೂ ಉಪಯೋಗಿಸ್ಬಹುದು ಇದನ್ನು. ನಾನಿಲ್ಲಿ ಪೊಂಗಲ್ಗೆ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, 1 ಗ್ಲಾಸಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. 2 ಸೇಮ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಈ ಕ್ವಾಂಟಿಟಿ 4 ಜನಗೆ ಸರ್ವ್ ಮಾಡಬಹುದು. ನೋಡಿ, ಇಲ್ಲಿ 1 ಟೀ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಉಪ್ಪು ಮತ್ತು ಕರಿಬೇವು. ಗೌರಿಬಿದನೂರು ಒಣಮೆಣಸಿನ್ಕಾಯಿ, ಇದು ಖಾರ ಇರುತ್ತೆ. ಇದನ್ನು 3 ಮೆಣಸಿನ್ಕಾಯಿ ಉಪಯೋಗಿಸಿದ್ದೀನಿ. ಮತ್ತು 2 ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೋಬೇಕು. ಸಣ್ಣಗೆ ಮಾಡ್ಕೋಬಾರ್ದು, ಇದೇ ಸೈಜಲ್ಲೇ ಇರಬೇಕು. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಪೊಂಗಲ್ ತುಂಬ ರುಚಿಯಾಗಿರುತ್ತೆ. ಮತ್ತು ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. 1 ಟೀ ಸ್ಪೂನ್ ಸಾಸಿವೆ ಹಾಕಿದ್ದೀನಿ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದ್ದೀನಿ, ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ, ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ನೆಕ್ಸ್ಟು ಹೆಸರು ಬೇಳೆ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲೇ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕದು. ಹೆಸರು ಬೇಳೆ ಫ್ರೈ ಆದ್ರೇ ಆ ರುಚಿ ಬರೋದು. ನೋಡಿ, ಇದು ಆಲ್ಮೋಸ್ಟ್ ಫ್ರೈ ಆಯಿತು. ನೆಕ್ಸ್ಟ್ ನಾವಿದಕ್ಕೆ ನಾವೇನು ಈರುಳ್ಳಿ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ.
ಮಧ್ಯ ಮಧ್ಯ ಈ ಥರ ಸ್ಟಿರ್ ಮಾಡ್ತಾ ಇರಬೇಕು. ನೆಕ್ಸ್ಟು ಆನಿಯನ್ ಹಾಕ್ಕೊಳ್ಳೋಣ. ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು. ನೋಡಿ ಈ ಥರ ದಪ್ಪ ಸೈಜಲ್ಲಿ ಇರಬೇಕು ಆನಿಯನ್ನು. ಮಧ್ಯ ಮಧ್ಯ ಸಿಗ್ತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ಅದು. ತುಂಬ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದು ಮೀಡಿಯಮ್ಮಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ 1 ಗ್ಲಾಸ್ ಅಕ್ಕಿ 1 ಗ್ಲಾಸ್ ಬೇಳೆ ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ ಕರೆಕ್ಟಾಗಿ 5 ಗ್ಲಾಸಷ್ಟು ನಾವು ನೀರು ಆ್ಯಡ್ ಮಾಡೋಣ. 1 ಗ್ಲಾಸಷ್ಟು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ನಾನು. ನಾವು ರೆಗ್ಯುಲರಾಗಿ 1:2 ಯೂಸ್ ಮಾಡ್ತೀವಲ್ವ, ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ಹಾಕಬೇಕಾಗತ್ತೆ ಇದಕ್ಕೆ. ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ. ನಾನು ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಈ ಸ್ಟೇಜಲ್ಲೇ ಇದಕ್ಕೆ ರೈಸ್ ಕೂಡ ಆ್ಯಡ್ ಮಾಡೋಣ. ರೈಸ್ನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ರೈಸ್ನ ಹಾಕ್ತೆ. ನೆಕ್ಸ್ಟ್ ಇವಾಗ ಇದಕ್ಕೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಮತ್ತು ನಾವು ಪೊಂಗಲ್ ಪೌಡರ್ ಏನು ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇಷ್ಟು ಕ್ವಾಂಟಿಟಿಗೆ 2 ಟೇಬಲ್ ಸ್ಪೂನ್ ಸಾಕಾಗತ್ತೆ. 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನೆಕ್ಸ್ಟ್ ಈಗ ಇನ್ನೊಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸ್ಟಿರ್ ಮಾಡೋಣ. ಇದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಡಬೇಕು. 15 ಮಿನಿಟ್ಸ್ ಬೇಕಾಗತ್ತೆ ಇದು ಕುಕ್ ಆಗೋದಕ್ಕೆ ಸಿಮ್ಮಲ್ಲಿ ಇಟ್ಟರೆ. ನೋಡಿ ಮಧ್ಯ ಮಧ್ಯ ಒಂದ್ಸರಿ ಈ ಥರ ಕೈ ಆಡ್ತಾ ಇರಬೇಕು. ನೋಡಿ ಆಲ್ಮೋಸ್ಟ್ ಇವಾಗ ರೆಡಿ ಆಗ್ತಾ ಇದೆ. 90% ಕುಕ್ ಆಗಿದೆ ಇವಾಗ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಮೇಲೆ. ಮತ್ತು ನಾವು ತೆಂಗಿನ ತುರಿ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿಡೋಣ. ಯಾಕಂದರೆ 90% ಅಷ್ಟೇ ಈಗ ಕುಕ್ ಆಗಿರೋದು. ಸಿಮ್ಮಲ್ಲೇ ಇಟ್ಟಿರಬೇಕು ಇದನ್ನು. ನೋಡಿ ಇವಾಗ ಪರ್ಫೆಕ್ಟಾಗಿರೋ ಖಾರ ಪೊಂಗಲ್ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿದ್ದೀನಿ ನಾನಿಲ್ಲಿ. ನೋಡಿ ರೆಡಿ ಆಗಿದೆ. ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಬಿಡೋಣ. ಚೆನ್ನಾಗಿ ಸೆಟ್ ಆಗುತ್ತೆ ಆವಾಗ ರೈಸು. ನೋಡಿ ಇವಾಗ ರೆಡಿ ಆಗಿದೆ. ಬಿಸಿ ಬಿಸಿಯಾದ ಖಾರ ಪೊಂಗಲ್ ರೆಡಿ ಆಯಿತು. ಇದನ್ನು ಲೆಮನ್ ಮತ್ತು ತುಪ್ಪ ಜೊತೆ ಸರ್ವ್ ಮಾಡಬೇಕು. ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಅಂತೂ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚೇತನಾಸ್ ವರ್ಲ್ಡ್ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.